ನಿನ್ನ ಜಡಗಿಡೆ ನೋಡಿದರೆ ಹವಿನ ಹೆಡೆ ಹಾಗೆ, ನಿನ್ನ ಜಡಗಿಡೆ ನೋಡಿದರೆ ಹವಿನ ಹೆಡೆ ಹಾಗೆ. ಎಷ್ಟೊಂದು ರೀತಿಯಿಂದ ವರ್ಣನೆ ಮಾಡ್ತಾರೆ ನೋಡಿ. ಸಿಟ್ಟು ಬಂದು ಏನೋ ಎಟ್ಟು ಮಾಡಿದ್ರು. ಇಂಥ ಒಂದು ಜನಪದ ಶೈಲಿ ಅದು ಹೆಚ್ಚಾಗಿ ನಮ್ಮ ಗಂಭೀರ ಮೀನುಗಾರರಲ್ಲಿ ಅದು ಹೆಚ್ಚಿನ ಒಂದು ಪ್ರಚಲಿತೆಯಲ್ಲಿದೆ. ಇತ್ತೀಚೆಗೆ ಸಿನಿಮಾದವರು ಇಂಥ ಅನೇಕ ಹಾಡುಗಳನ್ನು ಬರೆದು ಅವರಿಗೆ ಅದಕ್ಕೆ ಯಾರು ಅಧಿಕಾರಕ್ಕೂ ಹೊಂದಿರಲಿಲ್ಲ. ಯಾಕಂದ್ರೆ ಲೇಖಕರಿಗೆ ದುಡ್ಡು ಕೊಡಬೇಕು, ಇದಕ್ಕೇನು ದುಡ್ಡಿಲ್ಲ. ಹಾಗೆ ಜನರಿಂದ ಜನರಿಗೆ ಯಾರ ಅಪ್ಪನ ಭಕ್ತವೂ ಅಲ್ಲ, ಜನರ ಬಾಯಿಗೆ ಬಂದ ಈ ಜನ್ಮದ ಜೋಡಿಯಲ್ಲಿ ಸೋಂತಾಳೆ ಓ ಮಂಡ ಜಂಗಮ ಚರಣೋ ಎಂದು ಮುಂದೇನೋ ತಾಯೇ, ಓ ಮಂಡ ಜಂಗಮ ದೇವ ಚರಣೋ ಎಂದು ಮುಂದೇನೋ ತಾಯೇ, ಅಲ್ಲಿ ಹರಿಹೈದ ಮಾದೇಶ್ವರನನ್ನು ನೆನಪು ಅವ್ರದ್ದು ಹರಿಹೈದನೆಂಬುದು ಮಾದೇಶ್ವರ, ಹರಿಹೈದನೆಂಬುದು ಮಾದೇಶ್ವರ, ಮಾದೇಶ್ವರಂಗೆ ಮಾದೇಶ್ವರ. ಈ ರೀತಿಯಾಗಿ ಮಾದೇಶ್ವರನ ನೆನೆಯುವಂಥದ್ದು ಸಿನಿಮಾ ಇದರಲ್ಲಿ ಅನೇಕ ಇದನ್ನ ಬಳಸಿಕೊಂಡಿದ್ದಾರೆ. ಮತ್ತೆ ನಮ್ಮ ಕೃಷ್ಣಮೂರ್ತಿ ಹೆಬ್ಬಾರ್ ನೆರೆ ಹಾವಳಿ ಹಾಲಕ್ಕಿ ಒಕ್ಕಲಿಗರ ಆ 82ರ ಸಮಯದಲ್ಲಿ ದೊಡ್ಡ ನೆರೆಹಾವಳಿ ಬಂದಾಗ ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ನೆರೆ ಹಾವಳಿಯಲ್ಲಿ ಈ ಹಾಲಕ್ಕಿ ಒಕ್ಕಲಿಗರ ಮತ್ತು ರಾಜಕಾರಣಿಗಳ ಪರಿಹಾರ ನೀಡುವಾಗಿನ ಅವರ ಒಂದು ಇದನ್ನ ಬಿಟ್ಟಿದ್ದಾರೆ. ಅಲ್ಲೊಂದು ಜಾನಪದ ಹಾಡುವಂತೆ ಬಡವರು ಸತ್ತರೆ ಬಡವರು ಸತ್ತರೆ ಸುಡಲಿಕ್ಕೆ ಕೊಡಲಾಗಿ ಎಲ್ಲವರ ಹೆಣಬೆಂತೋ, ಕೊಡಲಾಗಿ ಎಲ್ಲವರ ಹೆಣಬೆಂತೋ. ಬಡವರು ಸತ್ತರೆ ಸುಡಲಿಕ್ಕೆ ಸೌರಿಯ, ಕೊಡಲಾಗಿ ಎಲ್ಲವರ ಹೆಣಬೆಂತೋ ದ್ಯಾವರೆ ಬಡವರಿಗೆ ಯಾವ ಕೊಡಬ್ಯಾಡ, ಯಾವರೆ ಬಡವರಿಗೆ ಯಾವ ಕೊಡಬ್ಯಾಡ. ಇಂಥ ಅದ್ಭುತವಾದ ಜನಪದ ಶೈಲಿಯನ್ನ ನಾಟಕಗಳಲ್ಲಿ, ಸಿನಿಮಾ ರಂಗದಲ್ಲಿ, ಇನ್ನು ಅನೇಕ ಕಡೆಗಳಲ್ಲಿ ಬಳಸಿಕೊಂಡಿದ್ದಾರೆ. ನಮ್ಮ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅನೇಕ ಹಾಡುಗಳು ನಮ್ಮ ಮಹಿಳೆಯರು ಇಂಥವರು ಹಾಡ್ತಾ ಇದ್ದಾರೆ. ಈ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನಮ್ಮ ಸಣ್ಣ ಸಣ್ಣ ಗುಡಿಗಳಲ್ಲಿ ಕೃಷ್ಣನ ನೆನೆಯುವುದು, ಹೂ ಕುಣಿರ ಅನ್ನುವಂಥ ಹೂ ಕುಣುವಂಥ ಕೂಲಿ ಕುಣಿರ ಅನ್ನುವಂಥ ಹಾಡು ಶೈಲಾ ಮಾತೆಯರು ಚೆನ್ನಾಗಿ ಗೊತ್ತಿದೆ. ಹೂ 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 ಕುಣಿರೆ ಕುಡಿ ಕುಣಿರೆ, ಹೂ 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 ಕುಣಿರೆ ಕುಡಿ ಕುಣಿರೆ, ಶ್ರೀ ಕೃಷ್ಣ ಪರಮಾತ್ಮ ಶರಣವಿರೆ. ಅದು ಯಾಕೆಂದ್ರೆ ನನಗೆ ಕಿವಿ ಮೇಲೆ ಬಿದ್ದದ್ದು ಅಷ್ಟೊಂದು ಅದರ ಪ್ರಾಕ್ಟೀಸ್ ಇಲ್ಲ. ಅದ ನಂತರ ಅದು ಅವರು ಒಂದು ಹೇಳಿದ್ರೆ ನಾನು ನೆನಪಿದೆ, ಏನೋ ನೀವು ಎಲ್ಲರೂ ಕುಣಿಬೇಕು ಅಲ್ಲಿ ಬಂದವರು. ಕುಣಿದೇ ಇದ್ದವರ ಈ ಕೆಲವೊಂದು ಯುವತಿಯರು ಕುಣಿಯುವುದಿಲ್ಲ, ಅವರಿಗೆ ಅವರು ಅಲ್ಲೇ ಒಂದು ಹಾಡಿನಲ್ಲಿ ತಿಂದುತ್ತಿದ್ರು. ಹೂ 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 ಕುಣಿರೆ ಬುದ್ಧಿ ಕುಣಿರೆ, ಶ್ರೀಕೃಷ್ಣ ಪರಮಾತ್ಮ ಚರಣ ನೀರೆ, ಹೂ ಹೂ ಅಜ್ಜ ಕೊಂಡಿರೆ ಡಬ್ಬ ಕೊಂಡಿರೆ, ಧೋಣಿ ಅಂತ ಹೊಂಡಿದಾಗ ನೋಡ್ಕೊಂಡಿರೆ. ಹೀಗೆ ಕುಣಿದೇ ಇದ್ದವರಿಗೆ ಆ ರೀತಿಯಾಗಿ ಒಂದು ಸ್ಟಾರ್ಟ್ ಹೊಡಿತಿದ್ರು. ಆ ರೀತಿ ಈ ಹಾಸ್ಯ ಎನ್ನುವುದು ಅದರಲ್ಲಿ ಚೈತ್ರ ಇದಾಗ್ತದೆ. ನಂತರ ಸುಗ್ಗಿ, ಇದು ನಮ್ಮ ಉತ್ತರ ಕನ್ನಡದ ದೊಡ್ಡ ಒಂದು ಆಸ್ತಿ ಅನ್ನುವುದು. ಸುಗ್ಗಿಯಲ್ಲಿ ಎಂತೆಂಥ ಹಾಡುಗಳು ಬಂದು ಹೋಗ್ತಾ ಇವೆ.
ಒಂದು ಹೋಗ್ತಾ ಇದೆ ಮತ್ತು ಮುಂದೆ ಅದು ಮುಂದುವರಿಯೋದು. ಜಾನಪದ ಅಂದ್ರೆ ನಿಂತ ನೀರಲ್ಲ, ಒಬ್ಬರು ಹೀಗೆ ಹೊರಟ ಅಂದ್ರೆ ಹೀಗೇ ಹೊರಗೆ ಹೋಗ್ಬೇಕು ಅಂತ ಹೇಳಿಲ್ಲ, ಅದನ್ನು ಮುಂದುವರ್ಕೊಂಡು ಹೋಗ್ಬೋದು. ನಾನು ಸಣ್ಣ ಬದಲಾವಣೆ ಮಾಡ್ಕೊಂಡು ಅದನ್ನ ಮುಂದುವರಿಸಬಹುದು. ಅದೇ ಜನರ ಬಾಯಿಂದ ಹೋಗಿ ಮತ್ತು ಜಾನಪದ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಾದೇವಿ ಸಂಪೂರ್ಣ ಕೃಪೆಯನ್ನು ಪಾಲಿಸ, ಗಜಮೂಕನ ನಿನ್ನ ಪಾದಾವನೆಯುವೆ ತ್ರಿಜಗವಂದಿತನ ಸದಾಹುವನ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಾದೇವಿ ಸಂಪೂರ್ಣ ಕೃಪೆಯನ್ನು ಪಾಲಿಸ. ಇದು ಪ್ರಥಮವಾಗಿ ಸುದ್ದಿಗಳ ತಕ್ಷಣ ಹೇಳುವಂತ ಹಾಡು. ಅದ್ಭುತ. ಒಂದು ದೊಡ್ಡ ಶ್ರೀಮಂತರ ಮನೆಯ ಮುಂದೆ ಹೋಗಿ ನಿಂತ್ರೆ ಪೆಟ್ಟಿಗೆಯೊಳಗಿನ ಪಟ್ಟೆ ಪೀತಾಂಬರ ಅದು ಒಂದು ನಮಗೆ ಕೊಡಬೇಕು ಬೋಲೆ. ಹಾಗೆ ಹೇಳಿದ ತಕ್ಷಣ ಪೆಟ್ಟಿಗೆ ಒಳಗಿನ ಪಟ್ಟೆ ಪೀತಾಂಬರವನ್ನ ತೆಗೆದುಕೊಡಬೇಕು. ಅಲ್ಲಿ ಹಾಸ್ಯ ಬಾಗಲ ಮುಂದ ಕೂತ್ಮುಖಿಯ ನೋಡ್ತೆ ಏನಾಗಲ್ಲ ಮೊನ್ನೆ ನೋಡ್ತೆ ಅಷ್ಟೊತ್ತಿಗೆ ಅಲ್ಲಿ ಬರುವಂತ ಇದನ್ನ ಅವರು ಅಷ್ಟು ಸುಂದರವಾಗಿ ರಚನೆ ಮಾಡಿ ಹೇಳ್ತಾರೆ. ಜಾನಪದವನ್ನ ನಾವು ಯಾವ ರೀತಿಯಾಗಿಯೂ ಸಹಿತ ಅವಗಣನೆಗೆ ಎಡಮಾಡಿಕೊಳ್ಳತಕ್ಕದ್ದಲ್ಲ. ಇವೆಲ್ಲ ಜಾನಪದ ಕೋಗಿಲಿಗಳು. ಒಮ್ಮೆ ದುಡ್ಡಿದ್ದವರಿಗೆ ಜಾನಪದ ಇದ್ರೆ ನಮ್ಮ ಸುಕೃತಿಗೆ ಯಾವುದೋ ಒಂದು ಪ್ರಶಸ್ತಿ ಗೊತ್ತಿರಲಿಲ್ಲ. ಸುಕೃತಿಯ ಹೃದಯ ಶ್ರೀಮಂತಿಕೆಗೆ, ಸುಕೃತಿಯ ಜಾನಪದಕ್ಕೆ ಮಾತ್ರ ಒಂದು ಇದು ಕೊಟ್ಟಿದ್ದಾರೆ, ಒಂದು ಪದ್ಮಶ್ರೀ ಅಂತ ಒಂದು ಭೂಷಣವನ್ನು ಅವರು ಕೊಟ್ಟಿದ್ದಾರೆ. ಬಿಟ್ಟರೆ ಸುಕೃತಿಯ ಶ್ರೀಮಂತಳಾಗಿದ್ರೆ ಸುಕೃತಿಗೆ ಪ್ರಶಸ್ತಿ ಬರ್ತಿಲ್ಲ, ಸುಕೃತಿ ಬಾಯಿನ ಹಾಡು ಬರ್ತಿದೆ ಅಂತ ಪರಿಸ್ಥಿತಿ ಇದೆ. ಶ್ರೀಮಂತಿಕೆಯಲ್ಲಿ ಎಲ್ಲ ನಾಶವಾಗ್ತಾ ಹೋಗ್ತಾ ಇದೆ. ಆಕೆಯ ನುಡಿಗಾಗಿ ನನಗೆ ಕರ್ತಿದ್ದೀರಿ. ಇವತ್ತಿನ ದಿನ ಅತ್ಯಂತ ಶುಭ ದಿನ. ಅನೇಕ ಮಹನೀಯರು ಇಲ್ಲಿ ಇದ್ದಾರೆ. ಕೇವಲ ಮಾತನಾಡುವ 2 ಜನ ಮಾತ್ರ ಈ ವೇದಿಕೆಯಲ್ಲಿದ್ದಾರೆ. ಮತ್ತೆ 3 ತಂಡ ಇವತ್ತು ಬಂದಿದೆ. ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅತ್ಯುತ್ತಮವಾದ ಹಾಡು ಅವರ ಬಾಯಿಂದ ಬರಲಿ. ನದಿಗೆ ಹೋಗುವ ಇದನ್ನ ನಾವು ಮತ್ತೊಮ್ಮೆ ಇಲ್ಲಿ ಕಾಣುವಂತಾಗಲಿ. ಕೇವಲ ಪ್ರತಿಕೃತಿಯನ್ನು ನಾವು ಮಾತ್ರ ಕಾಣ್ತಿದ್ದೇವೆ, ಜನಜೀವನದಲ್ಲ. ವೇದಿಕೆಯ ಮೇಲೆ ಅದನ್ನು ನೋಡುವ ದೌರ್ಭಾಗ್ಯ ನಮಗೆ ಬಂದಿದೆ. ಜನಜೀವನದಲ್ಲಿ ಅದು ಕಾಣದೇ ಇಲ್ಲವಿಲ್ಲ ಅನ್ನುವಂಥ ಒಂದು ಇದು. ಅರ್ಥಾತ್ ಇದು ಪ್ರತಿಕೃತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಜೀವಂತ ಅಲ್ಲ. ಜೀವಂತ ಅಂದರೆ ಸುಗ್ಗಿಯ ದಿನ ಸುಗ್ಗಿ ಹಾಡುವುದು. ಈ ಭತ್ತ ಕೊಟ್ಟುವಂಥವರಿಗೆ ಭತ್ತವನ್ನು ಆಡುವುದು, ಭತ್ತದ ಕೊಟ್ಟುವ ಹಾಡನ್ನು ಆಡುವುದು. ಆದರೆ ಅದರ ಪ್ರತಿಕೃತಿಯನ್ನಾದರೂ ನೋಡುವ ಒಂದು ಭಾಗ್ಯ ಇದೆ. ಅವರಿಗೆಲ್ಲ ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ ಈ ದಿನದ ಶುಭಾಶಯವನ್ನು ಹೇಳ್ತಾರೆ. ಮತ್ತೆ ಬರುವಾಗ ಒಂದು ಇದನ್ನು ಹೇಳಬೇಕು. ಯಕ್ಷಗಾನವೂ ಸಹಿತ ಜಾನಪದ ಇದರಲ್ಲೇ ಬರ್ತದೆ ಅಂತ ಹೇಳಿ ಯಕ್ಷಗಾನ ಪಾಠಶಾಲೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಗುಡೇಗಡಿಯ ರಥಬೀದಿಯಲ್ಲಿ. ಅದು ಅಪ್ಪಟ ಕನ್ನಡದ ಶಾಲೆ. ಯಕ್ಷಗಾನ ಪಾಠಶಾಲೆ ಅಂದರೆ ಅಪ್ಪಟ ಕನ್ನಡದ ಪಾಠಶಾಲೆ ಯಕ್ಷಗಾನ ಶಾಲೆ. ಯಾವುದೇ ನೀವು ಮಾಧ್ಯಮಕ್ಕೆ ಒಮ್ಮೆ ಓದದಿದ್ರೂ ಸಹಿತ ಕನ್ನಡದ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ನೀವು ನೇರವಾಗಿ ನಮ್ಮ ಯಕ್ಷಗಾನ ಪಾಠಶಾಲೆಗೆ ಬಂದರೆ ನೀವು ಕನ್ನಡ ಇಂಗ್ಲಿಷ್ ಮಾಧ್ಯಮಕ್ಕೆ ಓದುವ ಸಹಿತ ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಆ ಭಾಷೆಯನ್ನು ನಮ್ಮ ಭಾಷೆಯನ್ನು ಮಾತನಾಡುವುದನ್ನು ಕಲಿಸಿಕೊಡ್ತೇವೆ. ನೀವು ಅಂದರೆ ಯಕ್ಷಗಾನದ ಒಂದು ಹಾಡನ್ನು ನಾನು ಹಾಡಬಲ್ಲೆ. ನಿಮ್ಮೆಲ್ಲ ಒಪ್ಪಿಗೆ ಇದ್ದರೆ ಮಾತ್ರ. ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಒಪ್ಪಬೇಕು. ಇದರಲ್ಲಿ ನನಗೆ ಅದು ಕಿವಿಯ ಮೇಲೆ ಬಿದ್ದು ಇದಾಗುವುದು. ಜಾಮೀನು ಗಂಟೆಗೆ ಜಯಮ್ಮ ಇದನ್ನೆಲ್ಲ ಗೊತ್ತುಂಟು. ನನ್ನ ಮಗಳು ಕಂಸರ ಪಾತ್ರ ಮಾಡುವಂಥದ್ದು ಶ್ರೀಧರ್ ಕೊಟ್ಟು ಅವರ ಚೆನ್ನಾಗಿತ್ತು. Oh
ಕರುಣೊಂದು ಚಿತ್ತದಲ್ಲಿ ಕರುಣೊಂದು ವ್ಯರ್ಥ 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 ಬರಿದಿದೆ ಏಕೆ ಶಿವ 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 ಪೃಥ್ವಿ ನಡುಗುತ್ತಲಿದೆ ಪೃಥ್ವಿ ನಡುಗುತ್ತಲಿದೆ ಪೃಥ್ವಿ ನಡುಗುತ್ತಲಿದೆಯೋ ಹೀಗಿದೆ.
ಸಮಯದ ಅಭಾವ ಇರುವುದರಿಂದ ಆಲಕ್ಕಿ ಸಮಾಜದ ಜಾನಪದ ಹಾಡನ್ನು ಮೆಚ್ಚಿಕೊಂಡು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ಅವರಿಗರ ಹಾಡಿಗಾಗಿ ವೇದಿಕೆ ಈಗ ಸೋಬನೆ ಇದು ನಮ್ಮ GSP ಒಂದು
ಉರ್ದು ಅಂತ ಮಾಡ್ತಾರೆ. ಆವಾಗ GST ಸಮಾಜ ಕೊಂಕಣಿ ಭಾಷೆ ಅದನ್ನು ದಾಂತೆ ಮಾಂಡೆಯ ಉಡೆ ಕುಶೇಸೆಯ कुलदेवा सूकरिया अकबरूचे फुल तांबडे तांबडे दिसता बाई पडो नसता कृष्णानंद म्हणिलो काळे कापड देखीन बारीक रूपन माणिक आम्ही सुषमा इळे भितरिले कारते केले जावी पुती केले पट्टी पितर पट्टी जायच कड्याची पट्टी दक्षिण गेलच्या गट्टी पद्ममानील. ಧನ್ಯವಾದಗಳು. ಈ ಜಿಲ್ಲೆ ಹಚ್ಚಿಕೊಂಡವರಾರು ಹಾಲಕ್ಕಿ ಮುಕ್ಕೊಂಡಿ ಹಳ್ಳೇರ ರಾತು ಮುಕ್ರಿ ವೆಂಕಟರಮಣ ಹಳ್ಳೇರ ತೂಕ. ಇದೇ ನೆಲದ ದಿನಕರ ದೇಸಾಯಿ ಬರೆದಂತ ಈ ಚುಟುಕುಗಳು ಮತ್ತೆ ಮತ್ತೆ ನಮಗೆ ಕಾಡ್ತಾ ಇರ್ತವೆ. ದಿನಕರ ದೇಸಾಯಿ ಎಸೆಸಿದಂತ ಆ ಒಂದು ಹಾಲಕ್ಕಿ ಸಮಾಜದ ಒಂದು ಅದ್ಭುತ ಪ್ರತಿಭೆ, ಒಂದು ರೀತಿಯಲ್ಲಿ ಜಾನಪದ ಕೋಗಿಲೆ ಅಂತೆಲ್ಲ ನಾವೆಲ್ಲ ಕಾಣ್ತಾ ಇದ್ದೇವೆ. ನಾವು ಸುತ್ತರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ನಾಡೋಜ ಬಂದಿದೆ, ಜನಪದಶ್ರೀ ಬಂದಿದೆ ಅನ್ನೋದಷ್ಟೇ ನಮ್ಗೆ ಗೊತ್ತು. ಇದು ಸುತ್ತೈಜಿಯ ಉತ್ತರಕಾಂಡ. ಪೂರ್ವಕಾಂಡದ ಬಗ್ಗೆ ನಾವು ಒಂದು ಚೂರು ಅವಲೋಕನ ಮಾಡೋಣ ವಿಚಾರಕ್ಕೆ ನಾವಿರ್ಬೋದು. ಬಡಗೇರಿಯ ಸುಕ್ರಿ ಬೊಮ್ಮಗೌಡ 14 ವರ್ಷವಿದ್ದಾಗ ಮದುವೆಯಾಗ್ತಾರೆ. 40 ವರ್ಷದ ಹುಡುಗ ಬೊಮ್ಮಗೌಡ 4 ವರ್ಷಕ್ಕೆ ಕುಡಿತದಿಂದ ಮೃತರಾದಂಥ ಬೊಮ್ಮಗೌಡರಿಂದ ಪರಿಚಯದ ವಿಧವೆಯಾಗ್ತಾರೆ. 20 ವರ್ಷಕ್ಕೆ ಮಾದೇವಗೌಡ ಅನ್ನುವನ್ನ ದತ್ತು ಪುತ್ರ ತೆಗೆದುಕೊಳ್ತಾಳೆ. ಅವನಿಗೆ ಮದುವೆ ಮಾಡ್ತಾರೆ. ಅವನು 26ನೇ ವರ್ಷಕ್ಕೆ ಅವನು ಕೂಡ ಕುಡಿದ್ರಿಂದ ಮೃತನಾಗ್ತಾನೆ. ಇಷ್ಟಾಗ್ಲೂ ಕೂಡ ನಾವೆಲ್ಲ ಕೈ ಕಟ್ಟಿ ಒಂದು ಮೂಲೆಯಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಈ ಕಾಲಘಟ್ಟಕ್ಕೂ ನಮ್ಮಲ್ಲೆಲ್ಲ ಅನುಕೂಲ ಇದೆ, ಆರ್ಥಿಕವಾಗಿ ಶ್ರೀಮಂತರಾಗಿದ್ದೇವೆ. ಇಷ್ಟೆಲ್ಲವೂ ಕೂಡ ನಾವು ಎಲ್ಲ ಕಳ್ಕೊಂಡೇನೋ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಆ ಸುತ್ತಜ್ಜಿ ತನ್ನ ಒಡಲ ಆಳವನ್ನು ತಾನು ಅನುಭವಿಸಿದ ನೋವನ್ನು ಹಾಡಾಗಿ ತುಂಗೆಯಾಗಿ ಕಾಳಿಯಾಗಿ ಹೊಡೆಯುವ ರೀತಿಯಲ್ಲಿ ಅದನ್ನು ತೋರಿಸ್ತಾರೆ. ತಾನು ಕಳ್ಕೊಂಡನ್ನ ನೋವನ್ನ ಹಾಡಾಗಿ ಜನಪದ ಲೋಕಕ್ಕೆ ಪರಿಚಯಿಸ್ತೇನೆ ತಾನು ಮುಖ್ಯವಾಗಿ ಬರ್ತಾಳೆ. ಅಮೂರ್ತ ಕಲ್ಪನೆಯಿಂದ ಮೂರ್ತ ರೂಪಕ್ಕೆ ಬಂದಂತಹ ಸುತ್ತಜ್ಜಿ ಇವತ್ತು ಎಲ್ಲರ ಮನೆ ಮಾತಾಡ್ತಾಳೆ. ಮದ್ಯಪಾನ ವಿರೋಧಿ ಆಂದೋಲನ ಕಟ್ತಾಳೆ. ಅನಕ್ಷರಸ್ಥವೇ ಇವತ್ತಿಗೂ ಕೂಡ ಅವರಿಗೆ ಹೆಬ್ಬಟ್ಟೆ. ನಮ್ಮದೇನೂ ಸಾಧ್ಯ ಇಲ್ಲಂತ ಸಂದರ್ಭದಲ್ಲೂ ಕೂಡ ಒಂದು ಆರ್ಥಿಕವಾಗಿ ದುಸ್ಥಿತಿಯಲ್ಲಿ ಇರುವಂಥ, ಮಾನಸಿಕವಾಗಿ ಚರ್ಚಿತರಾಗಿರುವಂತಹ ಒಂದು ಮಹಿಳೆ ಇಷ್ಟೊಂದು ಪ್ರಸಿದ್ಧಿಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ಅವಳಲ್ಲಿರುವಂಥ ಆತ್ಮವಿಶ್ವಾಸ. ಇವತ್ತು ಎಷ್ಟೋ ಜನ ಹಿಂಜರಿಕೆಯಿರ್ತಾರೆ. ಅದು ಆದಮೇಲೆ ಸುತ್ತಜ್ಜಿ ಇವತ್ತು ಎಷ್ಟೆತ್ತರಕ್ಕೆ ಬೆಳಿತಾರೆ. ನಾವಿನ್ನೂ ಕೂಡ ರಾಷ್ಟ್ರಪತಿ ಭವನಕ್ಕೆ ಹೋಗಲಿಲ್ಲ. ಸುತ್ತಜ್ಜಿಗಾಗಿ ಅವರು ವಿಮಾನ ಕಳಿಸ್ತಾರೆ. ಅಲ್ಲಿಂದ ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು 2017ರಲ್ಲಿ ಈ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ಮೋದಿಯವರ ಜೊತೆಗಿರ್ತಾರೆ. ಈ ಸುತ್ತಜ್ಜಿ ಸುಮ್ಮನೆ ಕೊಡುವುದಿಲ್ಲ. ಇವತ್ತಿಗೂ ಕೂಡ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗ್ತಾಳೆ, ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾಳೆ, ಮಂಗಳೂರು ವಿಶ್ವವಿದ್ಯಾಲಯ ಪಾಠ ಮಾಡ್ತಾರೆ. ಜಾನಪದ ವಿಶ್ವವಿದ್ಯಾಲಯ ಶಿಗ್ಗಾಂವ್ ಸರಿತದೆ, ಅಲ್ಲಿಯ ಸಿಂಡಿಕೇಟ್ ಮೆಂಬರ್ ಆಗ್ತಾರೆ. ಆದಾಗ್ಯೂ ಕೂಡ ತನ್ನ ಅಪ್ಪಟ ಜನಪದ ಸಂಸ್ಕೃತಿಯ ಉಡುಗೆ ತೊಡುಗೆಲ್ಲ ಎಲ್ಲೂ ಮರೆ ಮಾಡ್ತಿದೆ. ಇವತ್ತಿಗೂ ಕೂಡ ಅದೇ ಸಾರಿಯಲ್ಲಿ ಹೋಗ್ತಾಳೆ, ಅದೇ ಮನೆಯಲ್ಲಿ ಇರ್ತಾಳೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೂ ಅದೇ ಕೈಯಿಂದ ಕೈ ಮುಗಿತಾಳೆ.
ಇದೇ ವೇದಿಕೆ ಇರ್ತಾಳೆ. ನಾಳೆ ನೀವು ಬಡಿಗೇರಿಗೆ ಹೋದ್ರೆ ಅವಳು ಏನು ಯಾರು ಕರೀಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಈಗಲೂ ಕೂಡ ಆರುಕಲ್ಲಿಂದ ಮಸಾಲೆ ಕೆತ್ತಿರ್ತಾಳೆ. ಮತ್ತು ಸ್ವಲ್ಪ ಹೊತ್ತಂದ್ರೆ ಈಗಲೂ ಕೂಡ ಅದೇ ಬೆಟ್ಟಕ್ಕೆ ಒಂದಿಷ್ಟು ಸ್ವಲ್ಪ ತರಲಿಕ್ಕೆ ಹೋಗ್ತಾಳೆ. ಇದು ಹಾಲಕ್ಕಿಯ, ಇದು ಸುಪ್ರಜ್ಜಿಯ ಒಂದು ಜೀವನದ ಗಾಥೆ. ಇಂಥ ಸುಪ್ರಜ್ಜಿ ನಮ್ಮ ನಡುವೆ ಇದ್ದಾಳೆ ಅನ್ನೋದು ನಮಗೊಂದು ಅಭಿಮಾನದ ಸಂಗತಿ. ಈ ಒಂದು ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಯೋಜನೆಗೊಂಡಂತ ನಮ್ಮ ಅಕ್ಷರ ಕಲಾ ಬಳಗದ ಒಂದು ಸಹಯೋಗದಲ್ಲಿ ಸಂಯೋಜನೆಗೊಂಡಂತ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸುಪ್ರಜ್ಜಿ ನಮ್ಮ ಕೇಂದ್ರದಿಂದ ಹೇಳಲಿಕ್ಕೆ ಅತೀವ ಹೆಮ್ಮೆ ಅಂತ ಹೇಳ್ತಾ ಅವಕಾಶ ಕೊಡುತ್ತೆ. ನಮ್ಮ ಮಾತುಗಳಲ್ಲಿ ಶ್ರೀಮತಿ ಸುಪ್ರೇಗೌಡರ ಜೀವನವನ್ನು ಹಂಚಿದ್ದ ಶ್ರೀಯುತ ಶ್ರೀಧರಗೌಡರು ಉಪ್ಪಿನಗರದವರಿಗೆ ಧನ್ಯವಾದಗಳು. ಈಗ ಈ ಜನಪದ ಜವಳಿ ವೇದಿಕೆಯ ಅಧ್ಯಕ್ಷರ ಮಾತು. ಕಸ್ಪ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಕತ್ತಿಕೋಡಿ ಅವರಿಗೆ ಈಗ ವೇದಿಕೆ. ಒಂದು ಬಡತನ ಗುಡಿಸಲು ಅದು ಬಡತನದ ಕೇರಿ ಅದು. ಆ ಕೇರಿಯಿಂದ ಶವಗಳು ಹೋಗ್ತವೆ. ಯಾವುದೇ ಶವ ಹೋದರೂ ಕೂಡ, ಯಾವುದೇ ಶವಯಾತ್ರೆ ಆದರೂ ಕೂಡ ಅಲ್ಲಿ ಒಬ್ಬರು ಬಡ ಭರತರು ಸೀರೆಯ ಹೆಣ್ಣುಮಗಳು ಆ ಹೆಣದ ಹಿಂದೆ ಓಡ್ತಾ ಇರ್ತಾರೆ. ಆ ಹೆಣದಿಂದ ಓಡಬೇಕಾದ್ರೆ ಅವಳು ಆ ಶವದ ಬಗ್ಗೆ ದುಃಖ ಆಗಿರೋದಿಲ್ಲ. ಅಂದರೆ ಅವಳ ಕಣ್ಣಲ್ಲಿ ನೀರಿರ್ತದೆ. ಓಡಿ ಹೋಗ್ಬೇಕಾದ್ರೆ ಅಯ್ಯೋ ಅಯ್ಯೋ ಆ ಗಂಜಿ ಮಡಿಕೆಯನ್ನು ಹೊಡಿಬೇಡಿ ಅಂತ. ನಮ್ಮನ್ನೆಲ್ಲ ಒಂದು ಸಂಪ್ರದಾಯ ಇದೆ. ಯಾವುದೇ ಶವ ತಗೊಂಡು ಹೋಗ್ಬೇಕಾದ್ರೆ ಒಂದು ಮಡಿಕೆಯಲ್ಲಿ ಗಂಜಿಯನ್ನು ತುಂಬಿ ತಗೊಂಡು ಹೋಗ್ತಾರೆ. ಮಧ್ಯದಲ್ಲೆಲ್ಲೋ ಶವವನ್ನು ಇಟ್ಟು ಆ ಗಂಜಿ ಮಡಿಕೆಯನ್ನು ಹೊಡಿತಾರೆ. ಆದರೆ ಆ ಹೆಣ್ಣುಮಗಳು ಆ ಗಂಜಿ ಮಡಿಕೆ ಹೊಡಿಬೇಡಿ ನನಗೆ ಬೇಕು, ಆ ಗಂಜಿ ಮಡಿಕೆ ನನಗೆ ಕೊಡಿ ಅಂತ. ನನ್ನ ಮನೆಯಲ್ಲಿ 10 ಮಕ್ಕಳಿದ್ದಾರೆ, ಅವ್ರು ಬೇಕು ಆ ಗಂಜಿ ಮಡಿಕೆಯನ್ನು. ಆಗ ಆ ಶವ ಯಾತ್ರೆಯಲ್ಲಿ ಜನಗಳು ಅಷ್ಟೆಲ್ಲ ಅಳ್ತಾ ಇದ್ದಾರಲ್ಲ, ಅದಕ್ಕೆ ಆ ಹೆಂಚುಗೆ ಆ ಶವದ ಮಡಿಕೆಯನ್ನು ಹೊಡೆಯೋದಿಲ್ಲ, ಹಾಗೆಯೇ ಕೊಡ್ತಾರೆ. ಆ ಹೆಂಚು ಮನೆಗೆ ತಂದು ಆ ಮಕ್ಕಳಿಗೆಲ್ಲ ಚೂರು ಗಂಜಿಯನ್ನು ಕುಡಿಸಿ. ಆ ಮಕ್ಕಳಲ್ಲಿ ಒಂದು ಮಗು ಸುದ್ದಿ ಬೊಮ್ಮಗಳು. ಅವರ ತಾಯಿ ದೇವಿ ಆ ಶವದ ಹಿಂದೆ ಹೋಗಲು ಅಂತ ಇರುವಂತಹ ಹೆಣ್ಣುಮಕ್ಕಳನ್ನ ದೇವಿ, ಅವರ ಮಗಳು ಪದ್ಮಶ್ರೀ ಸುಪ್ರಿ ಬೊಮ್ಮಗೌಡ. ಆ ದಿನಗಳಲ್ಲಿ ಎಷ್ಟು ಆಕ್ರಂದನದಿಂದ ಅವರು ಜೀವಿತಾ ಇರಬಹುದು, ಎಷ್ಟು ಹತಾಶೆಯಿಂದ, ನೋವಿನಿಂದ, ಬಡತನದಿಂದ, ಹಸಿವಿನಿಂದ ಜೀವಿತಾ ಇರಬಹುದು. ಶವದ ಹಿಂದಿನ ಗಂಜಿ ಮಡಿಕೆಯ ಸಲುವಾಗಿ ಓಡ್ತಾ ಇರುವಂತಹ ಮುಗ್ಧ ಹೆಣ್ಣುಮಗಳ ಕೂಸು ಪದ್ಮಶ್ರೀ ಸುಪ್ರಿ ಬೊಮ್ಮಗೌಡ ಇವತ್ತು ನಮ್ಮ ದೇಶದ ಅತಿ ಎತ್ತರದ ಒಂದು ಹೆಣ್ಣುಮಗಳು. ನಮ್ಮ ಜಿಲ್ಲೆಗೆ ಆ ಗೌರವವನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನನಗೆ ಮತ್ತು ಸುಪ್ರಿ ಬೊಮ್ಮಗೌಡ ಅವರಿಗೆ ಉಜಿರೆಯ ಧರ್ಮಸ್ಥಳ ಕಾಲೇಜಲ್ಲಿ ಕರೆದಿದ್ದರು. ಅಲ್ಲಿ ಇದೇ ಥರ ಜನಪದ ಹಾಡುಗಳ ಪ್ರಸಕ್ತಿ ಇತ್ತು. ಸುಪ್ರಿ ಬೊಮ್ಮಗೌಡ ಜೊತೆಗೆ ನುಗ್ಲಿಗೌಡ ಮತ್ತು ಲಕ್ಷ್ಮಮ್ಮಗೌಡ ಅಂತ ಮತ್ತು ಅವರೆಲ್ಲ ಬಂದಿದ್ದರು. ಅವಾಗ ಹೋದಾಗಲೆಲ್ಲ ನನ್ನ ಸಂದರ್ಶನವನ್ನು ಮಾಡಿದರು, ನಮ್ಮ ಸುಪ್ರಿ ಬೊಮ್ಮಗೌಡ ಅವರ ಸಂದರ್ಶನವನ್ನು ಮಾಡಿದರು. ಆಗ ಎಷ್ಟು ನಾಜೂಕಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಕಾಲೇಜ್ ಮಕ್ಕಳು ಅವರನ್ನು ಸಂದರ್ಶನ ಮಾಡ್ತಾರೆ. ನೀವು ಯಾಕೆ ಚಪ್ಪಲಿ ಹಾಕೋದಿಲ್ಲ ನೀವು ಅಮ್ಮ, ನೀವು ಯಾಕೆ ಚಪ್ಪಲಿ ಹಾಕೋದಿಲ್ಲ? ಆಗ ಅವ್ರು ಹೇಳ್ತಾರೆ, ನಾನು ಬೋರ್ಡಲ್ಲೆಲ್ಲ ನನ್ನ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ, ಆದರೆ ಅವ್ರು ನಮಸ್ಕಾರ ಮಾಡ್ತಾರೆ ಚಪ್ಪಲಿಗಾಗಿರ್ತಾರೆ. ಹಾಗಾಗಿ
ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಕಾರ್ಯಕ್ರಮದಲ್ಲಿ ದಿನಕಾರ ಸೇರಿಬಿಟ್ಟು ಅಲ್ಲಿಗೆ ಹುಟ್ಟಿದ್ರು ಅವರ ಸ್ಟೇಜು ಅವ್ರ ಜಾರಿ ಈಗ ಜಾಗ ಹಾಗೆ ಅವರ ಹೆಸರು ಎಲ್ಲಿವರೆಗೂ ಇತ್ತು ಹಾಗೆ ಒಳ್ಳೆಯದಾಗಿ ನಡೆದರೆ ಮನಸ್ಸು ಒಳ್ಳೆಯದಾಗಿದ್ದರೆ ಆತ್ಮ ಸಮಾಧಾನ ಆಗಿದ್ದರೆ ಸತ್ತರು ಎಲೆವಾಗಿ ಕಾಯ ಸತ್ತರು ಅವ್ರ ಹೆಸರು ಕೊಡಲಿಲ್ಲ ಒಳ್ಳೊಳ್ಳೆದಾಗೆ ನಡೆದು ಹಾಗೆ ನಿಮ್ಮೆಲ್ಲರೂ ಮುಂದೆ ಇದ್ದ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಪಟ್ಟಿ ಕೂತ್ಕೊಂಡಿದ್ರಿ ಕೇಳಿದ್ರಿ ಮತ್ತು ಎಲ್ಲ ಆಗೋದೆಲ್ಲ ಹೇಳಿದರು ಬೇಕಟ್ಟು ಇಷ್ಟೆಲ್ಲ ಈ ಗುರುಗಳು ಹೇಳಿದ್ರು ನಿಮಗೆ ಹೇಳ್ಬೇಕಂತಿಲ್ಲ ಯಾವ ಆಟ ಬೇಕೋ ಎಲ್ಲ ನೀರು ಬೇಕೋ ಎಲ್ಲ ಮಣ್ಣದು ಬೇಕೋ ಎಲ್ಲ ಹುಟ್ಟಿದ್ರೋ ಎಲ್ಲದು ಯಾವ್ದೋ ಎಲ್ಲ ದೇವೋ ಎಲ್ಲ ಆಟೋ ಎಲ್ಲ ಈಶ್ವರ ಎಲ್ಲ ಪಾರ್ವತಿ ಏನಿರ್ಬೇಕಂತ ಕಾಲ ಹೇಳ್ತಾರೆ ಆದರೆ ಕೇಳಿಸ್ಕೊಂಡು ಒಳಮಗ ಬಂದಿರ್ಬೇಕು ಮಹಿಳೆಯರು ಆಗಲಿಲ್ಲ ಪುರುಷರಿಗಿಂತ ಹೆಚ್ಚಿನ ಬುದ್ಧಿ ಮಹಿಳೆಯರಿಗಿತ್ತು ಯಾಕೆಂದರೆ ಮಹಿಳೆಯರು ಆಗಲಿಲ್ಲ ಅವರು ಏನು ಮಾಡಬೇಕು ಜಾತಿ ಮಾಡಲಿ ಏನು ಮಾಡಬೇಕು ಯಾಕೆಂದರೆ ಗಂಡಸರಾಗೆ ಗದ್ದೆ ಕೊಡ್ಬೇಕಂದಿಲ್ಲ ಗಂಡಸರು ಕೊಡ್ಬೋದು ಬುದ್ಧಿವಂತನಾಗ್ತದೆ ಆದರೆ ಶಾಲೆ ಕಲ್ತೇವೆ ಶಾಲೆ ಕಲಿಬೇಕು ನಾವು ಮುಂದೆ ಶಾಲೆ ಕಲ್ತೀವಿ ಒಂದು ತಾಯಿ ತಂದೆಗೆ ಒಂದು ಹೆಸರು ಬರಬೇಕು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಬೇಕು ಒಂದು ಎಲ್ಲಾದರೂ ಒಂದು ಹೋಗಿ ನೌಕರಿ ಸೇರ್ಕೊಳ್ಬೇಕು ಹಾಗಾದ್ರೆ ನಮ್ಮದು ಒಳ್ಳೆ ಗುಣ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ಹಾಗೆ ಜನರು ಒಳ್ಳಾಡ್ಕೊಬೋದು ಜನರು ಒಳ್ಳಾಡ್ಕೊಬೋದು ಕೈಯಲ್ಲಿ ಮೊಬೈಲ್ ಇಟ್ಟರು ಬೇಕು ಮೊಬೈಲ್ ಆಡೋಬೋದಲ್ಲ ಬೇಕು ಒಂದು ಶಕ್ತಿರು ಒಂದು ಅವ್ರ ಮಾತಾಡ್ಕೋಬೇಕು ಒಂದು ಕನ್ನಡ ಬೇಕಾಗಲ್ಲ ಹಿಂದಿನೂ ಕಲಿಬೇಕು ಕನ್ನಡ ಕಲಿಬೇಕು ತಮಿಳು ಕಲಿಬೇಕು ಕೊಂಕಣಿ ಕಲಿಬೇಕು ಇಂಗ್ಲೀಷ್ ಕಲಿಬೇಕು ಯಾಕೆಂದರೆ ಎಲ್ಲೆಲ್ಲಿ ಹೋದಲ್ಲಿ ಕನ್ನಡ ಎಂದು ಹೇಳ್ಬರ್ತಿದ್ರು ಎಲ್ಲ ಭಾಷೆಗಳು ತುಂಬಾಗಿ ಎಳ್ಳೆತ್ತಿ ಒಳ್ಳೆಯದಾಗುತ್ತೆ ಹಾಗೆ ನಾನು ನಿಮ್ಮ ಸಮಾಧಾನವನ್ನು ಕೊಟ್ಟಿದ್ದೆ ನಿಮ್ಮೆಲ್ಲರೂ ಹೊಂದುತ್ತಾ ನನ್ನ ಮಾತು ಇದ್ದೇನೆ ಹೇಳ್ತಾರೆ. ಧನ್ಯವಾದಗಳು ಶ್ರೀಮತಿ ಸುಗ್ರಿ ಮೊಮ್ಮಗೌಡ ಅವರಿಗೆ. ಒಂದು ಹಾಡು ಸುಬ್ರಜಿ ಅವರಿಗೆ ನಮಗಾಗಿ. ಸ್ವಾಮಿಯ ನಗದಿದೆ ಭೂಮಿಯ ಕಲ್ತಿದೆ ಪಾದ ಗುರಿಗಳು ಪಾದ ಚರೋಣದೋ ಪಾದ ಗುರಿಗಳು ಪಾದ ಶರಣಂಬೋ ದೇವರೇ ಮಿಟ್ಟಲಿತ ಭೂಮಿ ಚರೋಣದೋ ಮೆಟ್ಟಲಿತ ಭೂಮಿ ಶರಣಂದೋ ದೇವರೇ ಕಟ್ಟಿದರು ಕವಲೆ ಶರಣದೋ ಕಟ್ಟಿದರ ಕವಲೆ ಶರಣಂದೋ ದೇವರೇ ತುಂಬಿರುವ ಚಟೆಗೆ ಶರಣದೋ ತುಂಬಿರುವ ಚಟೆ ಶರಣಂದೋ ದೇವರೇ ಬಾಗಿಲ ಮುಂದಿರುವ ತೊಳಸಿ ತೊಳೋ ಸಮ್ಮಾನೆ ಬಾಗಿಗೆ ತಿರಿಯಾಗೆ ಕೊಳೋತಿದೆಯೇ ಬಾಗಿಗೆ ತಿರಿಯಾಗೆ ಕೊಡ್ತಿದೆ ತೊಳೋ ಸಮ್ಮಾನೆ ಒಕ್ಕಲೆ ಮುಡುವರೆ ಬರೋತಿರೆ ಒಕ್ಕಲೆ ಮುಚ್ಚುವರ ಬರ್ತಿರೆ ತೊಳೋ ಸಮ್ಮಾನೆ ನೀರಾಯರುವರೆ ಬರೋತಿರೋ
ತಿರುನಾಮಲೆ ಕೊಡಾವಣದ ಬೆಳಕಮ್ಮಾರೆ ತೋಮೆಗೊಳೆ ಮತ್ತ ಬರೀ ತಂಗೋ ಹಾಗೆ ಅಕ್ಷರ ವಿರಕ್ತಿಯಿಂದ ಪ್ರಕಾರ ಇದರ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯ ಜನಪದ ಜಗಣಿ ಎಂಬ ಗೋಷ್ಠಿಯಲ್ಲಿ ಭಾಗವಹಿಸಿದ ಸಮ್ಮೇಳನದ ಅಧ್ಯಕ್ಷರು ಆಗಿರುವಂಥ ಮಹಾಪದ ಮೂರ್ತಿ ಕೊಟ್ಟಕೆರೆ ಅವರಿಗೆ ನಮ್ಮ ಈ ಜನಪದ ಜಗಳಿ ಜಾನಪದ ಗೋಷ್ಠಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆಯೇ ಇವತ್ತಿನ ಜನಪದ ಜಗಳಿಯ ಅಧ್ಯಕ್ಷತೆಯನ್ನು ವಹಿಸಿದ ಪದ್ಮಶ್ರೀ ನಾಡೋಜ ಶ್ರೀಮತಿ ಸುಪ್ರಿ ಬೊಮ್ಮಗೌಡ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಶಯ ನುಡಿಯನ್ನ ಆಡಿದ ಶ್ರೀಯುತ ಜಗನ್ನಾಥ ನಾಯ್ಕ ತಾಲೂಕು ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿಯ ಸದಸ್ಯರು ಆಗಿರುವಂಥ ಅವರಿಗೂ ಕೂಡ ನಮ್ಮ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಅಕ್ಷರಕಲಾ ಯೋಗ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆ ಇವತ್ತಿನ ಜನಪದ ಜಗಲಿಯಲ್ಲಿ ಕುಮಟಾ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂಥ ಶ್ರೀಧರ್ ಗೌಡ ಉಪನಿರ್ಮಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅಂತೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಗಿರುವಂಥ ಅರವಿಂದ್ ಕಟ್ಟಿಗೋಡಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಜನಪದ ಜಗಲಿಯಲ್ಲಿ ನಮ್ಮೊಡನೆ ಹಾಡುಗಳನ್ನು ಹಂಚಿಕೊಂಡಂಥ ಆದಕಿ ಸಮಾಜದ ಎಲ್ಲ ಮಹಿಳೆಯರಿಗೂ ಕೂಡ ಹಾರ್ದಿಕ ಸಮಾರಂಭಕ್ಕೆ ನೇರವಾಗಿ ವಿನಂತಿಸ್ತಾ ಇದ್ದೇವೆ. ಫ್ರಾನ್ಸಿಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಫ್ರಾನ್ಸಿಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಮಾರಂಭಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಘಟಕ ಹಾಗೂ ಅಕ್ಷರ ಕಲಾವಿದರ ಸಂಘ ಕತ್ಕಾಲ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಈ ಭಾಗದ ಹಲವಾರು ಸಂಘಟನೆಗಳ ಸಹಕಾರದಲ್ಲಿ ನಿನ್ನೆ ದಿನ ಅತ್ಯಂತ ವಿಜೃಂಭಣೆಯ ಒಂದು ಮೆರವಣಿಗೆಯೊಂದಿಗೆ ಆರಂಭಗೊಂಡಂತಹ ಕುಮಟಾ ತಾಲೂಕು ಮಟ್ಟದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪದ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಒಂದು
ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀ ಮಹಾಬಲಮೂರ್ತಿ ಕೊಳ್ಳಿಕೆರೆ ಸರ್ ಅವರಿಗೆ ಸಮಸ್ತ ಕನ್ನಡಾಭಿಮಾನಿಗಳ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅಂತೆಯೇ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅರವಿಂದ್ ಕರ್ಕಿಕೊಡಿ ಮಾನ್ಯ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಇವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಸಮಾರೋಪ ನುಡಿಗಳನ್ನು ಆಡಲಿರುವಂತಹ ಖ್ಯಾತ ಸಾಹಿತಿಗಳು ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಸರ್ ಅವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯರಿಗೆ ಕನ್ನಡದ ಶಾಲನ ಆಗುವುದರ ಮೂಲಕ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್. ಮತ್ತೆ ಪಂಪ ಪ್ರಶಸ್ತಿ ವಿಜೇತರು ಹಿರಿಯ ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಬಿ ಎ ಸನದಿ ಸರ್ ಅವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ PNB ಬ್ಯಾಂಕ್ ಕುಮಟಾ ಇದರ ಅಧ್ಯಕ್ಷರಾದಂತಹ ಶ್ರೀ ಭುವನ್ ಭಾಗವತ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಉಪ್ಪಿನಪಟ್ಟಣ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀ ಪಿಪ್ಪಿ ಹೆಗ್ಡೆ ಅವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ. PNB ಬ್ಯಾಂಕ್ ಕುಮಟಾ ಇದರ ಸದಸ್ಯರಾದಂತಹ ಮಾನ್ಯ DG ಹೆಗ್ಡೆ ಅವರಿಗೆ ಸಂಘಟನೆ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಂತೆಯೇ ವೇದಿಕೆಯಲ್ಲಿ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂತಹ ಶ್ರೀ ಸೂರಜ್ ಸೋನಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಸಂಘಟನೆ ವತಿಯಿಂದ